ಒಪ್ಪಂದ ಕಾಂಗ್ರೆಸ್ ಮನೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವೆ ನಡೆದಿದೆ ಅಂತ ಹೇಳಲಾಗ್ತಾ ಇರುವ ಒಪ್ಪಂದದ ಬಗ್ಗೆ ಅಧಿಕಾರಕ್ಕೆ ಬಂದ ದಿನದಿಂದಲೂ ಕೂಡ ಚರ್ಚೆ ಆಗ್ತಾನೆ ಇದೆ. ಖುದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಆಗಾಗ್ಗೆ ಕೊಟ್ಟ ಮಾತನ್ನ ಪ್ರಸ್ತಾಪಿಸ್ತಾ ಇರ್ತಾರೆ. ನೀವು ಕೂಡ ಅದನ್ನ ನೋಡಿದ್ದೀರಿ, ಅದೇನು ಹೊಸ್ತಲ್ಲ. ಆದರೆ ಇವತ್ತು ಹೊಸ್ತೇನಂದ್ರೆ ಕೊಟ್ಟ ಮಾತನ್ನ ನೆನಪಿಸುವುದರ ಜೊತೆಗೆ ಅದಕ್ಕೆ ಮತ್ತೊಂದು ವಿಚಾರವನ್ನು ಸೇರಿಸಿ ಆ ಬಾಣವನ್ನ ಸಿಎಂ ಅಂಗಳಕ್ಕೆ ಬಿಟ್ಟಿದ್ದಾರೆ ಡಿಸಿಎಂ. ಅದೇನು ಅಂತ ಅಂದ್ರೆ ಏನು ಮಾತುಕತೆ ಆಗಿದೆ ಅದನ್ನ ಸಿದ್ದರಾಮಯ್ಯನವರೇ ಸಮಯ ಬಂದಾಗ ರಾಜ್ಯದ ಜನರ ಮುಂದೆ ಹೇಳ್ತಾರೆ ಅಂತ ಹೇಳೋ ಮೂಲಕ ಚೆಕ್ ಮೇಟ್ ಇಟ್ಟಿದ್ದಾರೆ. ಸದ್ಯ ಒಪ್ಪಂದದ ಚೆಂಡು ಸಿಎಂ ಅಂಗಳಕ್ಕೆ ಬಿದ್ದಿದೆ. ನೋಡ್ರಿ, ನಾನು ಸಿದ್ದರಾಮಯ್ಯನವರು ಏನ್ ಮಾತಾಡಿದೀವಿ ನನಗೆ ಗೊತ್ತು. ಯಾವ ಒಪ್ಪಂದನೂ ಆಗಿಲ್ಲ. ಒಪ್ಪಂದದ ಬಗ್ಗೆ ಟೈಮ್ ಬಂದಾಗ ಸಿದ್ದರಾಮಯ್ಯನವರೇ ಉತ್ತರ ಕೊಡ್ತಾರೆ. ಎಲ್ಲರೂ ಸಿದ್ದರಾಮಯ್ಯನವರೇ ಟೈಮ್ ಅಲ್ಲಿ ಏನ್ ಅದಕ್ಕೆ ಉತ್ತರ ಹೇಳಬೇಕು ಅದನ್ನ ಜನಕ್ಕೆ, ರಾಜ್ಯದ ಜನಕ್ಕೆ ಸಂದೇಶ ಕೊಡ್ತಾರೆ. ಸಿಎಂ ಅಂಗಳಕ್ಕೆ ಚೆಕ್ಮೇಟ್ ಇಟ್ಟು ಡಿಸಿಎಂ ಚದುರಂಗದಾಟ. ನೋಡ್ರಿ, ನಾನು ಸಿದ್ದರಾಮಯ್ಯನವರು ಏನ್ ಮಾತಾಡಿದೀವಿ ನನಗೆ ಗೊತ್ತು. ನಾವಿಬ್ಬರೇ ಕದ್ದು ಮುಚ್ಚಿ ಮಾತಾಡ್ಕೊಂಡಿಲ್ಲ. ನಾನು ಸಿದ್ದರಾಮಯ್ಯ ಹೈಕಮಾಂಡ್ ತೆಗೆದುಕೊಂಡ ತೀರ್ಮಾನ ಇದು. ನಮ್ಮ ಪಕ್ಷದ ವರಿಷ್ಠರು ನಾವು ಎಲ್ಲ ಸೇರಿ ಮಾತಾಡಿದ್ವಿ. ಮತ್ತೆ ಕೊಟ್ಟ ಮಾತು ನೆನಪಿಸಿ ಟೈಮ್ ಬಾಂಬ್ ಬಿಟ್ರ ಡಿಕೆ ಶಿವಕುಮಾರ್. ಎಲ್ಲರೂ ಸಿದ್ದರಾಮಯ್ಯನವರೇ ಟೈಮ್ ಅಲ್ಲಿ ಏನ್ ಅದಕ್ಕೆ ಉತ್ತರ ಹೇಳಬೇಕು ಅದನ್ನ ಜನಕ್ಕೆ, ರಾಜ್ಯದ ಜನಕ್ಕೆ ಸಂದೇಶ ಕೊಡ್ತಾರೆ. ಒಪ್ಪಂದದ ಬಗ್ಗೆ ಯಾರೊಬ್ಬರು ತುಟಿಕ್ ಪಿಟಿಕ್ ಅಂತಿಲ್ಲ. ನಾಯಕತ್ವ ಬದಲಾವಣೆ ಬಗ್ಗೆ ಹೈಕಮಾಂಡ್ ಬಾಯ್ಬಿಡ್ತಿಲ್ಲ. ಸಿದ್ದು ಬಣ ಮಾತ್ರ ನಾಯಕತ್ವದಲ್ಲಿ ಬದಲಾವಣೆ ಇಲ್ಲ ಅಂತಿದೆ. ಡಿಕೆ ಬಣ ಮುಹೂರ್ತ ಫಿಕ್ಸ್ ಆಗಿದೆ. ಡಿಕೆ ಸಿಎಂ ಆಗೋದು ಪಕ್ಕ ಅಂತಿದೆ. ಈ ನಡುವೆ ನಡೆಯುತ್ತಿರೋ ಕಾಳಗ ಬೀದಿ ನಾಯಿಯವರೆಗೂ ಬಂದು ನಿಂತಿದೆ. ಬೀದಿ ನಾಯಿ ಉಲ್ಲೇಖಿಸಿ ನಾಯಕತ್ವ ಗಟ್ಟಿ ಇದೆ ಎಂದ ಎಚ್.ಸಿ. ಮಹದೇವಪ್ಪ ನೀಡಿರೋ ಹೇಳಿಕೆ ಸದ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಕಂಪನ ಸೃಷ್ಟಿಸಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಡಿಸಿಎಂ ಡಿಕೆ ಶಿವಕುಮಾರ್ ಸಿದ್ದು ಬಣಕ್ಕೆ ಟೈಮ್ ಬಾಂಬ್ ಇಟ್ಟಿದ್ದಾರೆ. ಟೈಮ್ ಬಂದಾಗ ಸಿದ್ದರಾಮಯ್ಯನವರೇ ರಾಜ್ಯದ ಜನರಿಗೆ ಉತ್ತರ ಕೊಡ್ತಾರೆ ಅಂತ ಹೇಳೋ ಮೂಲಕ ಕೊಟ್ಟ ಮಾತಿನ ಬಾಣವನ್ನ ಸಿದ್ದು ಅಂಗಳಕ್ಕೆ ಎಸೆದಿದ್ದಾರೆ. ಒಪ್ಪಂದದ ಬಗ್ಗೆ ಅವರೇ ಹೇಳ್ತಾರೆ ಅಂತ ಡಿಕೆ ಚೆಕ್ಮೇಟ್ ಇಟ್ಟಿದ್ದಾರೆ. ಇಲ್ಲಿ ನಾಯಕತ್ವದ ಚರ್ಚೆ ಎಲ್ರಿ ಇದೆ. ಹೈಕೋರ್ಟು ಪದೇ ಪದೇ ಬೀದಿ ನಾಯಿಗಳನ್ನೆಲ್ಲ ಹಿಡಿದು ಒಳಗಾಕಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ರಾಜಕೀಯ ನಾಯಕತ್ವ ಗಟ್ಟಿಯಾಗಿದೆ. ನಾನು ಮಹದೇವಪ್ಪಂಗೆ ಉತ್ತರ ಕೊಡಕ್ಕೆ ನಾನು ತಯಾರಿಲ್ಲ. ಯಾರಿಗೂ ಉತ್ತರ ಕೊಡಕ್ಕೆ ನಾನು ತಯಾರಿಲ್ಲ. ಎಲ್ಲರೂ ಸಿದ್ದರಾಮಯ್ಯನವರೇ ಟೈಮ್ ಅಲ್ಲಿ ಏನ್ ಅದಕ್ಕೆ ಉತ್ತರ ಹೇಳಬೇಕು ಅದನ್ನ ಜನಕ್ಕೆ, ರಾಜ್ಯದ ಜನಕ್ಕೆ ಸಂದೇಶ ಕೊಡ್ತಾರೆ. ಸಿದ್ದರಾಮಯ್ಯನವರೇ ಟೈಮ್ ಅಲ್ಲಿ ಏನ್ ಅದಕ್ಕೆ ಉತ್ತರ ಹೇಳಬೇಕು ಅದನ್ನ ಜನಕ್ಕೆ, ರಾಜ್ಯದ ಜನಕ್ಕೆ ಸಂದೇಶ ಕೊಡ್ತಾರೆ. ಸಮಯ ಬಂದಾಗ ಸಿಎಂ ಉತ್ತರ ಕೊಡ್ತಾರೆ ಅಂತ ಹೇಳೋ ಮೂಲಕ ಮತ್ತೊಮ್ಮೆ ಡಿಕೆ ಕೊಟ್ಟ ಮಾತನ್ನ ನೆನಪಿಸಿದ್ದಾರೆ. ಯಾಕಂದ್ರೆ ಖುದ್ದು ಸಿಎಂ ಸಿದ್ದರಾಮಯ್ಯ ಕೂಡ ನಮ್ಮಲ್ಲಿ ಯಾವುದೇ ಒಪ್ಪಂದ ಆಗಿಲ್ಲ ಎಂದಿದ್ರು. ಆದ್ರೆ ಕಳೆದೊಂದು ವಾರದಲ್ಲೇ ಡಿಸಿಎಂ ಡಿಕೆ 2 ಬಾರಿ ಕೊಟ್ಟ ಮಾತನ್ನ ನೆನಪಿಸಿದ್ದಾರೆ. ಇವತ್ತು ಕೂಡ ಕದ್ದು ಮುಚ್ಚಿ ಮಾತಾಡಿಲ್ಲ, ಮಾತುಕತೆಯಾಗಿದೆ ಅನ್ನೋದನ್ನ ನೆನಪಿಸಿದ್ದಾರೆ. ಅಧಿಕಾರಕ್ಕೆ ಬರೋಕೆ ಮುಂಚೆ ನಮ್ಮ ನಡುವೆ ಒಂದು ಒಪ್ಪಂದ ಆಗಿದೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ರು. ನೋಡಪ್ಪ, ಯಾವ ಒಪ್ಪಂದನೂ ಆಗಿಲ್ಲ. ನೋಡ್ರಿ, ನಾನು ಸಿದ್ದರಾಮಯ್ಯನವರು ಏನ್ ಮಾತಾಡಿದೀವಿ ನನಗೆ ಗೊತ್ತು. ನಾವಿಬ್ಬರೇ ಕದ್ದು ಮುಚ್ಚಿ ಮಾತಾಡ್ಕೊಂಡಿಲ್ಲ. ನಮ್ಮ ಪಕ್ಷದ ವರಿಷ್ಠರು ನಾವು ಎಲ್ಲ ಸೇರಿ ಮಾತಾಡಿದ್ವಿ. ಇದು ನಮ್ಮ ನಾಯಕತ್ವದ ವಿಚಾರ. ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಖರ್ಗೆ ಸಾಹೇಬರು ಹೇಳಿದ್ದಾರೆ. ಇದು ನಾನು, ಸಿದ್ದರಾಮಯ್ಯನವರು ಮತ್ತು ಹೈಕಮಾಂಡ್ ನಾವೆಲ್ಲ ಸೇರಿ ತೆಗೆದುಕೊಂಡಿರುವಂತ ಒಂದು ತೀರ್ಮಾನ. ಆ ತೀರ್ಮಾನ ಏನಿದೆ ಅನ್ನೋದು ಟೈಮ್ ಬಂದಾಗ ಉತ್ತರ ಸಿಗ್ತದೆ. ಇದೇನು ಕದ್ದು ಮುಚ್ಕೊಂಡು ಇಬ್ರು ಗುಟ್ಟು ವ್ಯವಹಾರ ಏನಿಲ್ಲ. ಇದು ಮಾತು ಕೊಟ್ಟಿದ್ದಾರೆ, ಡೇಟ್ ಕೊಡ್ತೀವೆಂದ ಡಿಕೆ ಬಣ. ಬದಲಾವಣೆ ಶುದ್ಧ ಸುಳ್ಳು, ಸಿಎಂ ಬಣದಿಂದ ಬ್ಯಾಟಿಂಗ್. ಇನ್ನು ಡಿಕೆ ಪರ ಶಿವಗಂಗಾ ಬಸವರಾಜ್ ಬ್ಯಾಟ್ ಬೀಸಿದ್ರೆ ಬದಲಾವಣೆ ಅನ್ನೋದು ಶುದ್ಧ ಸುಳ್ಳು ಅಂತ ರಾಜಣ್ಣ ಹೇಳಿದ್ದಾರೆ. ಇಕ್ಬಾಲ್ ಮಾತನಾಡಿ ಡಿಕೆ ಸಿಎಂ ಆಗೇ ಆಗ್ತಾರೆ, ಶೀಘ್ರದಲ್ಲಿ 3ನೇ ಡೇಟ್ ಕೊಡ್ತೀನಿ ಎಂದಿದ್ದಾರೆ. ಹೈಕಮಾಂಡ್ ಆದ್ರಾಗ್ಬೋದು, ಮೊನ್ನೆ ಸಿದ್ದರಾಮಯ್ಯ ಸಾಹೇಬ್ರಾಗ್ಬೋದು, ನಾನು 2.5 ವರ್ಷಕ್ಕೆ ಮಾತು ಕೊಟ್ಟಿಲ್ಲ. 2 ವರ್ಷಕ್ಕೆ ಮಾತು ಕೊಟ್ಟಿಲ್ಲ. 2 ವರ್ಷದ ಯಾವುದು ಒಪ್ಪಂದನೂ ಆಗಿಲ್ಲ. ನನ್ನೊಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ಈ ಪ್ರವಾಸನೂ ರದ್ದಾಗ್ತವೆ. ಯಾವುದೇ ರಾಜಕೀಯದಲ್ಲಿ ಆ ಥರ ಷಡ್ಯಂತ್ರ ಆಗಲಿ, ಯಾವುದೇ ರಾಜಕೀಯದ ಸೂಕ್ಷ್ಮತೆ ಮತ್ತು ಯಾವುದೇ ಒಂದು ದೀರ್ಘವಾದಂತಹ ಬದಲಾವಣೆಗಳು ಏನಾದ್ರು ಆಗ್ತವೆ ಅಂತ ತಿಳ್ಕೊಂಡಿದ್ರೆ ಅದೆಲ್ಲ ಶುದ್ಧ ಸುಳ್ಳು.
ನಮ್ಮ ಗುರುಗಳು ಜಪಕ್ಕೆ ಕೂತವ್ರೆ, ಅವ್ರು ಜಪದಲ್ಲಿ ಕೂತ್ಕೊಂಡು ಅವ್ರು ಯಾವ ಡೇಟ್ ಕೊಡ್ತಾರೆ ಅದು ಕೊನೆಯ ಡೇಟ್ ಕೊಟ್ಬಿಡ್ತೀವಿ. ಅವ್ರು ಹೇಳಿದ್ದೀನಲ್ಲ 3ನೇ ಡೇಟ್ ನಾವು ಕೊಡ್ತೀವಿ, ಅತಿ ಶೀಘ್ರದಲ್ಲೇ 3ನೇ ಡೇಟ್ ಕೊಡ್ತೀವಿ. ಆ ಡೇಟ್ಗೆ ಅವರು ಮುಖ್ಯಮಂತ್ರಿ ಆಗ್ತಾರೆ. ನಮ್ಮಲ್ಲಿ ಒಂದು ವ್ಯವಸ್ಥೆ ಇದೆ, ಹೈಕಮಾಂಡ್ ಇದೆ, ಸಂದರ್ಭಗಳಿದ್ದಾವೆ, ಆಗ ಹೈಕಮಾಂಡ್ನವರು ತೀರ್ಮಾನ ಮಾಡ್ತಾರೆ. ನಾವು ಯಾರೋ 10 ಜನ ನನ್ನ ಪರವಾಗಿ ಜೈಕಾರ ಹಾಕಿದರೆ ಆಗೋದಿಲ್ಲ. ಆದರೆ ಹೈಕಮಾಂಡ್ನವರು ಅದನ್ನೆಲ್ಲ ನೋಡಿ ತೀರ್ಮಾನಗಳು ತಗೊಳ್ತಾರೆ ಸಂದರ್ಭದಲ್ಲಿ. ಈಗ ಸಂದರ್ಭ ಇದೆ ಅಂತ ನನಗೇನು ಅನಿಸಲ್ಲ. ಈ ಕೊಟ್ಟ ಮಾತಿನ ಬಗ್ಗೆ ಪ್ರತಿಕ್ರಿಯಿಸಿದ ಬಿಜೆಪಿ ಮಾಜಿ ಸಂಸದ ಪ್ರತಾಪ್ ಸಿಂಹ, ಟೀಕೆಗೆ ಅಧಿಕಾರ ಬಿಟ್ಟುಕೊಡದೆ ಸಿಎಂ ಸುಳ್ಳು ಹೇಳ್ತಿದ್ದಾರೆ, ಮಗನ ಬಾಯಲ್ಲಿ ಮಾತಾಡ್ತಿದ್ದಾರೆ ಅಂತ ಕುಟುಕಿದ್ದಾರೆ. ಮಾತೆತ್ತಿನ ಸುಳ್ಳು ಹೇಳಿದೆ ಈ ಸಿದ್ದರಾಮಯ್ಯ. ಎಷ್ಟು ಸುಳ್ಳು ಹೇಳ್ತಾರೆ ಅಂದ್ರೆ ರಾಜ್ಯದ ಜನತೆಗೆ ಮಾತ್ರ ಸುಳ್ಳು ಹೇಳೋದಲ್ಲ, DK ಶಿವಕುಮಾರ್ಗೂ ಸುಳ್ಳೆ. 2.5 ವರ್ಷ ಆದ್ಮೇಲೆ ಬಿಟ್ಕೊಡ್ತೀನಿ ಕಣ ಅಂತ ಹೇಳ್ಬಿಟ್ಟು ಈವಾಗ್ಲೂ ಕೂಡ ದೇವರಾಜ ಅರಸು ರೆಕಾರ್ಡ್ ಮುರಿಬೇಕು ಎಲ್ಲ ಮಗನ ಕೈಲಿ ಹೇಳಿಸ್ತಾರೆ. ನಮ್ಮ ಅಪ್ಪನೇ 5 ವರ್ಷ ಮುಖ್ಯಮಂತ್ರಿ ಆಗಿ ಮುಂದುವರಿತಾರೆ ಅಂತ ಹೇಳ್ತಾರೆ. ಯತೀಂದ್ರಗೆ ಮೂಗುದಾರ ಹಾಕಿದ್ರ ಸಿಎಂ ಸಿದ್ದರಾಮಯ್ಯ. ಸ್ವಪಕ್ಷದವರ ಟೀಕೆ, ವಿಪಕ್ಷದವರ ವಾಗ್ದಾಳಿ ನಡುವೆ ಯತೀಂದ್ರ ಸಿದ್ದರಾಮಯ್ಯ ಪದೇ ಪದೇ ಟೀಕೆಗೆ ಗುರಿಯಾಗ್ತಿದ್ರು. ಈ ಬೆಳವಣಿಗೆ ದಿನಕ್ಕೊಂದು ತಿರುವು ಪಡೆಯುತ್ತಿದ್ದಂತೆ ಯತೀಂದ್ರ ಸೈಲೆಂಟ್ ಆದಂತೆ ಕಾಣ್ತಿದೆ. ಯಾರ ಹೇಳಿಕೆಗಳಿಗೂ ನಾನು ಉತ್ತರ ಕೊಡೋದಿಲ್ಲ ಅಂತ ಯತೀಂದ್ರ ಹೇಳಿದ್ದಾರೆ. ಯಾವ ವಿಚಾರ? ಆ ವಿಚಾರ ಮತ್ತಿನ್ನೇನು ಕೇಳಿಲ್ಲ. ಯಾವ ವಿಚಾರ? ಆ ವಿಚಾರ ಮತ್ತಿನ್ನೇನು ಕೇಳಿಲ್ಲ. ಕುರ್ಚಿ ಕದನದಿಂದ ಯತೀಂದ್ರ ಅಂತರ ಕಾಯ್ದುಕೊಂಡಿದ್ದಾರೆ. ಮಗನ ಮಾತಿಗೆ ಸಿದ್ದರಾಮಯ್ಯ ಮೂಗುದಾರ ಹಾಕಿದ್ರ ಎಂಬ ಚರ್ಚೆ ಶುರುವಾಗಿದೆ. ಮಗನಿಗೆ ಮೂಗುದಾರ ಹಾಕಿದ್ರು, ಸದ್ಯ ಸಿದ್ದರಾಮಯ್ಯನವರೇ ಉತ್ತರ ಕೊಡ್ತಾರೆ ಎಂಬ DK ಹೇಳಿಕೆಗೆ ಸಿಎಂ ಯಾವ ರೀತಿ ಉತ್ತರ ಕೊಡ್ತಾರೋ ಕಾದು ನೋಡಬೇಕು. ಪ್ರಸನ್ನ ಜೊತೆ ಈರಣ್ಣ, TV9 ಬೆಂಗಳೂರು.